ನಮಸ್ತೆ, ನನ್ನ ಹೆಸರು ಆಶಾ ನೋಟಿ. ರಾಮ ಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಯುದ್ಧಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮ. ರಾಮನ ಹೊರತಾಗಿ ಅನ್ಯಾರ ನೆನೆಯಾದ, ತನಗಗ್ನಿ ರಕ್ಷಣೆ ಕೊಡಲಿ. ಸತಿ ಧರ್ಮವನ್ನು ಮೀರಿ ನಡೆಯಾದ, ತನ್ನನ್ನು ಅನಲನೆ ಕಾಪಾಡಿಕೊಳ್ಳಲಿ. ಶುದ್ಧಾಚಾರದಿ ನಿತ್ಯ ಬದುಕಿದ್ದನಾದರೆ, ಚಾರಿತ್ರ್ಯ ಬೆಳಕಿಗೆ ಬರಲಿ. ಆಡುವ ಮಾತಿನೊಳು ಕಾಪಟ್ಯವಿದ್ದರೆ, ಸತ್ತಾರ್ಚಿ ಜೀರ್ಣಿಸಿಕೊಳ್ಳಲಿ. ಜಾತವೇದಗೆ ಕೈಯ ಮುಗಿಯುತ್ತ ವೈದೇಹಿ, ಜಿದೆಯೇರಿದಳು ದೃಢವಾಗಿ. ಹೂವಿಂದ ದೊಳ್ಳೆತ್ತಗ್ನಿ ದೇವನು ಬಂದ, ಸೀತಾ ಸೌಶೀಲ್ಯವ ಬೆಳಗಿ. ಹೊನ್ನ ಜಿಂಕೆಯ ಮೋಹಕ್ಕೊಳಗಾದ ಜಾನಕಿ, ಸಂಕಷ್ಟದಗ್ನಿಯೊಳ್ ಬೆಂದು. ಮೂಷೆಯಿಮ್ಮೇಲೆದ್ದು ಅಪರಂಜಿಯಾದಳು, ಪಾವಕನನುಗ್ರಹ ಪಡೆದು. ಕಾಮವ್ಯಸನಿ ದಶಗ್ರೀವನು ಸೀತೆಯ ಕದ್ದಾರು ವಂಚನೆಯಿಂದ. ಮಾನಿನಿಯನು ಗೆಲ್ಲಲಾರದೆ ಸೋತನು, ಸಚ್ಚಿಲೆ ಜಾನಕಿಯಿಂದ. ರಾಜರ್ಷಿ ಜನಕನ ಪುತ್ರಿ ವೈದೇಹಿಯ ಆರೋಪದಿ ಮುಕ್ತಗೊಳಿಸು, ಪರಿಶುದ್ಧ ಭಾವದಿಂದೊಲಿದು ಬಂದವಳನ್ನು ಅನುರಾಗದಿಂ ಪರಿಗ್ರಹಿಸು. ಅವ್ಯಾವಾಹನ ಪೇಳಿ ಕೊಡಲೆಂತು ಸೀತೆಯ ಧರ್ಮಜ್ಞ ರಾಘವ ನಿಂಗೆ. ಸಹಧರ್ಮಚಾರಿಣಿಯನು ಪರಿಗ್ರಹಿಸುತ್ತ, ಕರೆಸಿಕೊಂಡನು ರಾಮ ಬಳಿಗೆ. ಸತಿಯ ಚಾರಿತ್ರ್ಯಾದಿ ಸಂದೇಹವಿನಿತಿಲ್ಲ, ವಿಶ್ವಾಸವಿಹುದವಳಲ್ಲಿ. ಪಾತಿವ್ರತ್ಯವಲೋಕ ತಿಳಿಯಲೆಂಬುದಕ್ಕಾಗಿ, ನಿಷ್ಠುರನಾಗಿದ್ದೇನಿಲ್ಲಿ. ಸುರಲೋಕದಿಂಬಂದು ದಶರಥ ಹರಸಿದ, ರಾಮ ಲಕ್ಷ್ಮಣ ಸೀತೆಯರನು. ರಾಮನಪೇಕ್ಷೆಯಿಂದಿಂದ್ರನು ಬದುಕಿಸಿದನು, ಸತ್ತ ವಾನರನನ್ನು. ದೇವತೆಗಳು ಶುಭ ಹಾರೈಸಿ ಹೊರಟರು, ದೇವಲೋಕದ ಕಡೆಗಾಗಿ. ಕರಡಿಗಳಡಗೂಡಿ ವಾನರರೆಲ್ಲರೂ ನಲಿದಾರು, ಜಯಘೋಷ ಕೂಗಿ. ರಾಜ ವಿಭೀಷಣನುತ್ಸುಕನಾದನು, ರಾಮಾದಿಗಳ ಸತ್ಕರಿಸಲು. ರಾಘವನೊಳು ಬೇಡಿಕೆಯನಿಟ್ಟು, ನಮಿಸಿದ ಸತ್ಕಾರವನ್ನೊಪ್ಪಿಕೊಳ್ಳಲು. ಸೀತೆಯ ಪಡೆಯುವ ಕಾರ್ಯದೊಳ್ ಹುಟ್ಟಿಹೆ, ಕ್ಷಮಯತೆಯಿಂದಾತಿಥ್ಯವನ್ನು. ಹೋಗಿ ಅಯೋಧ್ಯೆಗೆ ಕಾಣಿಸಿಕೊಳ್ಳದಿರೆ, ಕಳಕೊಂಬೆ ನೆನತು ಜಾತನನ್ನು. ಕಾಲಾವಸರ ಕಂಡು ಶರಣ ವಿಭೀಷಣ, ತರಿಸಿದ ಪುಷ್ಪಕವನ್ನು. ವಾಹನವೇರಿದ ರಾಮನೊಳಿರಿಸಿದ, ತನ್ನಯ ಹಂಬಲವನ್ನು. ರಾಮನೊಂದಿಗೆ ಬಂದು ಕೋಸಲವನ್ನು ಕಾಂಬ ಮನಿದಿಚ್ಛೆಯನ್ನು ಹೇಳಿಕೊಂಡ. ಶ್ರೀರಾಮ ಪಟ್ಟಾಭಿಷೇಕವ ನೋಡುವ ಸೌಭಾಗ್ಯ ನೀಡಬೇಕೆಂದ. ಸಂತೋಷದಿಂದಲೇ ಆಹ್ವಾನಿಸಿದ ರಾಮ, ಬನ್ನಿರಿ ಸಾಕೇತಕ್ಕೆಂದು. ಸನ್ಮಿತ್ರರೊಂದಿಗೆ ನಿಜ ಗೇಹವನ್ನು ಹೊಕ್ಕು, ಕೃತಕೃತ್ಯನಾಗುವೆನೆಂದ. ತ್ವರೆಯಿಂ ವಿಭೀಷಣ ಸುಗ್ರೀವಾದಿಗಳೆಲ್ಲ ಸಂಪ್ರಾಪ್ತಿಯಿಂ ಮುದಗೊಂಡು, ಯಕ್ಷ ಕುಬೇರನ ಭವ್ಯ ವಿಮಾನವ ನೇರಿದರ್ ರೋಮಾಂಚನಗೊಂಡು. ಹನುಮಾನ ಕಸುವನ್ನು ಬಣ್ಣಿಸಿದನು ರಾಮ, ಆ ಮಹಾಶರದಿಯ ತೋರಿ. ಸೀತೆಯ ಹುಡುಕಿದ ಪರಿಯನ್ನು ಪೇಳಿದ, ತೋರುತ್ತ ಕ್ರಮಿಸಿದ ದಾರಿ. ಗಗನದಿಂದಲೇ ಜಾನಕಿಗೆ ವರ್ಣಿಸಿದನಾಗ, ಸೇತುವೆ ಕಟ್ಟಿದುದನ್ನು.
ತಾಂತ್ರಿಕ ಕೌಶಲ್ಯದಿಂ ಸೇತು ರಚಿಸಿದ ಕವಿಗಳ ನಿಸ್ಪೃಹತೆಯನ್ನು. ಧನ್ಯವಾದಗಳು.